ರಾಜ್ಯ ಸರ್ಕಾರ ಇವತ್ತು ಮಹತ್ವದ ಒಂದು ನಿರ್ಧಾರವನ್ನ ತನ್ನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿದೆ. ಈ ಒಂದು ನಿರ್ಧಾರ ನೇರವಾಗಿ ಸರ್ಕಾರ ಘೋಷಿಸಿಕೊಂಡಿರುವಂತಹ 5 ಗ್ಯಾರಂಟಿಗಳ ಪೈಕಿ ಒಂದಾಗಿರುವಂತಹ ಗೃಹಜ್ಯೋತಿ ಗ್ಯಾರಂಟಿಗೆ ಸಂಬಂಧಪಟ್ಟಿರುವಂತಹ ಒಂದು ನಿರ್ಧಾರ. ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಅಪ್ ಟು 200 ಯೂನಿಟ್ ವರೆಗೂ ಕೂಡ ಉಚಿತವಾಗಿ ವಿದ್ಯುತ್ ಅನ್ನ ಕೊಡುವಂತಹ ಒಂದು ಮಹತ್ವದ ಯೋಜನೆ ಇದು. ಈ ಯೋಜನೆಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಮಹತ್ವದ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯನವರ ಸಂಪುಟ ಇದೀಗ ತೆಗೆದುಕೊಂಡಿರುವಂತದ್ದು. ಅದು ಏನು, ಅದರಿಂದ ಜನಸಾಮಾನ್ಯರಿಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ, ಅಥವಾ ಇನ್ನು ಮುಂದೆ ಗೃಹಜ್ಯೋತಿ ಲಾಭನೇ ಸಿಗೋದಿಲ್ವಾ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಈಗಾಗಲೇ ಜನರಿಗೆ ಇರುವಂತದ್ದು. ಅದಕ್ಕೆಲ್ಲದಕ್ಕೂ ಕೂಡ ಒಂದಿಷ್ಟು ಕ್ಲಾರಿಟಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತೀನಿ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ 18 ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಈಗಲೇ ಫಾಲೋ ಮಾಡಿ. ನಾವು ಹಾಕೋ ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ಕ್ಷಣ ಮಾತ್ರದಲ್ಲಿ ತಲುಪುತ್ತೆ. ಸ್ನೇಹಿತರೆ, ನಿಮಗೆ ಗೊತ್ತಿದೆ, ಗೃಹಜ್ಯೋತಿ ಕಾಂಗ್ರೆಸ್ ಸರ್ಕಾರದ 5 ಪ್ರಮುಖ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಬಹಳ ಮಹತ್ವದ ಯೋಜನೆ. ಉಚಿತವಾಗಿ ವಿದ್ಯುತ್ ಅನ್ನ ಕೊಡುವಂತಹ ಒಂದು ಯೋಜನೆ ಇದು. 200 ಯೂನಿಟ್ ವರೆಗೂ ಕೂಡ ಉಚಿತವಾಗಿ ನಿಮಗೆ ಈ ಒಂದು ಯೋಜನೆಯ ಮೂಲಕ ವಿದ್ಯುತ್ ಅನ್ನ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ಸಚಿವ ಸಂಪುಟ ಸಭೆ ತೆಗೆದುಕೊಂಡಿರುವಂತಹ ಒಂದು ಮಹತ್ವದ ನಿರ್ಧಾರ ಏನು ಅಂತಂದ್ರೆ, ನಿಮ್ಮ ವಾರ್ಷಿಕ ಸರಾಸರಿಯ ವಿದ್ಯುತ್ ಬಳಕೆ ಯೂನಿಟ್ ಬಳಕೆ ಏನಿದೆ, ಆ ಒಂದು ಯೂನಿಟ್ ಬಳಕೆಯ ಮೇಲ್ಪಟ್ಟು 10% ಹೆಚ್ಚುವರಿಯಾಗಿ ಕೂಡ ನಿಮಗೆ ಬಳಕೆ ಮಾಡೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿತ್ತು. ಆದರೆ ಇವತ್ತಿನ ಸಂಪುಟ ಸಭೆಯಲ್ಲಿ ಆ ಒಂದು ನಿರ್ಧಾರವನ್ನ ಬದಲಾವಣೆ ಮಾಡಿಕೊಂಡಿರುವಂತದ್ದು. ಈ ಮೊದಲು ಬಹಳ ಸ್ಪಷ್ಟವಾಗಿದೆ, ಇದು ಗೊಂದಲವನ್ನ ಮಾಡ್ಕೋಬೇಡಿ. ಈ ಮೊದಲು ಸರ್ಕಾರ ನಿಮ್ಮ ವಾರ್ಷಿಕ ಸರಾಸರಿ ಯೂನಿಟ್ಗೆ ಮೇಲ್ಪಟ್ಟು 10% ಅನ್ನ ವಿದ್ಯುತ್ ಅನ್ನ ಕೊಡ್ತಾ ಇತ್ತು. ಆದ್ರೆ ಇವತ್ತಿನ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರದ ಪ್ರಕಾರ ನಿಮಗೆ ಇನ್ನು ಮುಂದೆ ನೀವು ವಾರ್ಷಿಕವಾಗಿ ಸರಾಸರಿ ಏನು ಯೂನಿಟ್ ಅನ್ನ ಬಳಸ್ತಾ ಇದ್ರಿ ಅದಕ್ಕೆ ಮೇಲ್ಪಟ್ಟು 10% ಹೆಚ್ಚುವರಿಯಾಗಿ ಬಳಕೆ ಮಾಡೋದಕ್ಕೆ ಸಿಗೋದಿಲ್ಲ. ಅಂತಂದ್ರೆ 10% ಬದಲಾಗಿ 10 ಯೂನಿಟ್ ಅನ್ನ ನಿಮಗೆ ಬಳಕೆ ಮಾಡೋದಕ್ಕೆ ಅವಕಾಶವನ್ನಾಗಿ ಸರ್ಕಾರ ಮಾಡಿಕೊಡುತ್ತೆ. ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನುವಂಥದ್ದು ಕೂಡ ಸಾರ್ವಜನಿಕ ವಲಯದಲ್ಲಿ ಇರುವಂತಹ ಗೊಂದಲ. ಇಲ್ಲಿ ಗಣಿತ ಅಂದ್ರೆ ಮ್ಯಾಥ್ಸ್ ಅನ್ನ ಒಂದು ಅಪ್ಲೈ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಿದೆ, ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ಅವನ ವಾರ್ಷಿಕ ಸರಾಸರಿ ವಿದ್ಯುತ್ ಬಳಕೆ 150 ಯೂನಿಟ್ ಇದೆ ಅಂತ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. 150 ಯೂನಿಟ್ಗೆ ಈ ಮೊದಲು 10% ವಿದ್ಯುತ್ ಆಡ್ ಮಾಡಿ ನಿಮಗೆ ಬಳಕೆ ಮಾಡೋದಕ್ಕೆ ಅವಕಾಶವನ್ನಾಗಿ ಮಾಡಿಕೊಡ್ತಾ ಇತ್ತು. ಅಂದ್ರೆ 150 ಯೂನಿಟ್ಗೆ 10% ಅಂತಂದ್ರೆ 15% ಹೆಚ್ಚುವರಿಯಾಗಿ ಆಡ್ ಆಗ್ತಾ ಇತ್ತು. 150 ಪ್ಲಸ್ 15 ಅಂದ್ರೆ 165 ಯೂನಿಟ್ ವರೆಗೂ ಕೂಡ ನಿಮಗೆ ಬಳಕೆ ಮಾಡೋದಕ್ಕೆ ಅವಕಾಶ ಇತ್ತು. ಆದ್ರೆ ಇವತ್ತಿನ ಸಭೆಯಲ್ಲಿ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರದ ಪ್ರಕಾರ ಇನ್ನು ಮುಂದೆ 150 ಯೂನಿಟ್ ಬಳಕೆದಾರರಾಗಿದ್ರೆ 10% ಸಿಗೋದಿಲ್ಲ, ಬದಲಿಗೆ 10 ಯೂನಿಟ್ ಸಿಗುತ್ತೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂತದ್ದು. ಕಳೆದ ಅಂದ್ರೆ ಈ ಹಿಂದೆ ಘೋಷಣೆ ಮಾಡಿರುವಂತಹ ಯೋಜನೆಯ ಪ್ರಕಾರ 10% ಅಂತಂದ್ರೆ 150ಕ್ಕೆ 15 ಯೂನಿಟ್ ಸಿಗ್ತಾ ಇತ್ತು. ಆದ್ರೆ ಈಗ ನೀವು 150 ಬಳಸುವವರಾಗಿದ್ರೆ ನಿಮಗೆ 10 ಅಂದ್ರೆ 160 ಯೂನಿಟ್ ಮಾತ್ರ ಬಳಕೆ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಈ ಮೊದಲು ಸಿಗ್ತಾ ಇದ್ದಂತಹ ಒಂದು ಒಟ್ಟಾರೆ ಯೂನಿಟ್ ಸರಾಸರಿ ನೋಡಿದ್ರೆ 5 ಯೂನಿಟ್ ನಿಮಗೆ ಇಲ್ಲಿ ಕಡಿಮೆಯಾಗಿ ಸಿಗ್ತಾ ಹೋಗುತ್ತೆ. ಸೊ ಇದನ್ನ 48 ಯೂನಿಟ್ ಮೇಲ್ಪಟ್ಟು ಯಾರೆಲ್ಲ ವಿದ್ಯುತ್ ಅನ್ನ ಬಳಸ್ತಾರೋ ಅವರಿಗೆ ಮಾತ್ರ ಅಪ್ಲಿಕೇಬಲ್ ಆಗಿರುತ್ತೆ ಅನ್ನುವಂಥದ್ದು ಕೂಡ ಇವತ್ತಿನ ಸಭೆಯಲ್ಲಿ ಸರ್ಕಾರ ತೆಗೆದುಕೊಂಡಿರುವಂತದ್ದು. 48 ಯೂನಿಟ್ಗಿಂತ ಕೆಳಗಡೆ ಯಾರೆಲ್ಲ ಯೂನಿಟ್ ಬಳಸ್ತಾರೋ ಅವರಿಗೆ ಈ ಹಿಂದೆ ಯಾವ ರೀತಿಯಾಗಿರುವಂತಹ ಯೋಜನೆಯ ಲಾಭ ಸಿಗ್ತಾ ಇತ್ತೋ ಅದೇ ಮಾದರಿಯಲ್ಲಿ ಅದು ಮುಂದುವರಿಯುತ್ತೆ. ಆದ್ರೆ 48 ಯೂನಿಟ್ಗಿಂತ ಹೆಚ್ಚುವರಿಯಾಗಿ ಯಾರು ವಿದ್ಯುತ್ ಅನ್ನ ಕನ್ಸ್ಯೂಮ್ ಮಾಡ್ತಾರೋ ಅವರಿಗೆ ಮಾತ್ರ ಈ ಒಂದು ಹೊಸ ನಿರ್ಧಾರ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂತದ್ದು. ಆದ್ರೆ ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಒಂದು ಅಂಶ ಏನು ಅಂತಂದ್ರೆ, ನೀವು 100 ಯೂನಿಟ್ ವರೆಗೂ ಅಪ್ ಟು 100 ಯೂನಿಟ್ ವರೆಗೂ ಕೂಡ ವಿದ್ಯುತ್ ಅನ್ನ ವಾರ್ಷಿಕ ಸರಾಸರಿಯಲ್ಲಿ ಬಳಕೆ ಮಾಡುವಂತ ಬಳಕೆದಾರರಾಗಿದ್ರೆ ನಿಮಗೆ ಈ ಸರ್ಕಾರ ತೆಗೆದುಕೊಂಡಿರುವಂತಹ ಹೊಸ ನಿರ್ಧಾರದಿಂದ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಆಗೋದಿಲ್ಲ. ಬದಲಿಗೆ ನಿಮ್ಗೆ ಇದರಿಂದ ಹೆಚ್ಚುವರಿ ಲಾಭ ಆಗ್ತಾ ಹೋಗುತ್ತೆ ಅಪ್ ಟು 100 ಯೂನಿಟ್ ವರೆಗೂ ಕೂಡ. ಫಾರ್ ಎಕ್ಸಾಂಪಲ್, ಈಗ ಸರ್ಕಾರ ನಿಗದಿ ಮಾಡಿರುವಂತಹ ಲೈನ್ ಏನಿದೆ ಅದು 48 ಯೂನಿಟ್ ಮೇಲ್ಪಟ್ಟು ಅಂತ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಈ ಮೊದಲು 48 ಯೂನಿಟ್
ವಾರ್ಷಿಕ ಸರಾಸರಿ ಬಳಕೆ ಮಾಡ್ತಾ ಇದ್ದಂತಹ ಓರ್ವ ಬಳಕೆದಾರ ಅವನಿಗೆ ಈ ಮೊದಲು 10% ಲೆಕ್ಕದಲ್ಲಿ ನೋಡೋದಾದ್ರೆ 4.8 ಯೂನಿಟ್ ಹೆಚ್ಚುವರಿಯಾಗಿ ಬಳಸೋದಕ್ಕೆ ಅವಕಾಶ ಇತ್ತು. ಆದ್ರೆ ಈಗ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರದಿಂದ ಆ ಬಳಕೆದಾರನಿಗೆ 48 ಯೂನಿಟ್ ಬಳಸುವಂತ ಬಳಕೆದಾರನಿಗೆ ಪ್ಲಸ್ 10 ಆಗುತ್ತೆ. ಅಂದ್ರೆ 58 ಯೂನಿಟ್ ವರೆಗೂ ಕೂಡ ಬಳಸೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಕಳೆದ ಆ ಒಂದು 10% ಮೋಡ್ ಆಫ್ ರೀಚ್ ಏನಿತ್ತು ಅದನ್ನ ಬದಲು ಮಾಡಿ 10 ಯೂನಿಟ್ ಕೊಡ್ತಾ ಇದ್ರೆ ಅಲ್ಲಿಗೆ 48 ಯೂನಿಟ್ ಅನ್ನ ಬಳಸುವಂತ ಒಬ್ಬ ಬಳಕೆದಾರ ಆತನಿಗೆ ಬರೋಬ್ಬರಿ 6.4 ಹೆಚ್ಚುವರಿ ಯೂನಿಟ್ ಸಿಗ್ತಾ ಹೋಗುತ್ತೆ ಪ್ರತಿ ತಿಂಗಳು. ಇದು ಕಡಿಮೆ ಏನು ಬಳಸ್ತಾ ಇರುವಂತಹ ಬಳಕೆದಾರರಿಗೆ ಇದರಿಂದ ಅನುಕೂಲ ಆಗುತ್ತೆ. ಆದ್ರೆ 100 ಯೂನಿಟ್ ಮೇಲ್ಪಟ್ಟು ಯಾರೆಲ್ಲ ಬಳಸ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಕೂಡ ಇದರಿಂದ ಹೊಡೆತ ಬೀಳುತ್ತೆ. ಫಾರ್ ಎಕ್ಸಾಂಪಲ್ ನಾನು ಈಗಾಗಲೇ ಹೇಳಿದೆ 150 ಯೂನಿಟ್ ಬಳಕೆ ಮಾಡ್ತಾ ಇರುವಂತಹ ಬಳಕೆದಾರ ಈ ಮೊದಲು ಅವನಿಗೆ 15 ಯೂನಿಟ್ ಹೆಚ್ಚುವರಿಯಾಗಿ 10% ಲೆಕ್ಕದಲ್ಲಿ ಸಿಗ್ತಾ ಇತ್ತು. ಆದ್ರೆ ಸರ್ಕಾರ ಈಗ ತೆಗೆದುಕೊಂಡಿರುವಂತಹ ನಿರ್ಧಾರ ಏನಿದೆ ಈ ನಿರ್ಧಾರದ ಪ್ರಕಾರ ಅವನಿಗೆ 15 ಯೂನಿಟ್ ಸಿಗೋದಿಲ್ಲ ಹೆಚ್ಚುವರಿಯಾಗಿ, ಬದಲಿಗೆ 10 ಯೂನಿಟ್ ಮಾತ್ರ ಸರ್ಕಾರ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಇದು 100 ಯೂನಿಟ್ ಒಳಗಡೆ ಇರೋರಿಗೆ ಸಾಕಷ್ಟು ಲಾಭವನ್ನ ಮಾಡಿಕೊಟ್ರೆ 100 ಯೂನಿಟ್ಗಿಂತ ಮೇಲ್ಪಟ್ಟು ಯಾರೆಲ್ಲ ವಿದ್ಯುತ್ ಅನ್ನ ಬಳಸ್ತಾರೋ ಅವರಿಗೆ ಇದರಿಂದ ನಷ್ಟ ಆಗ್ತಾ ಹೋಗುತ್ತೆ. 10% ಅಲ್ಲಿ ಸಿಗ್ತಾ ಇದ್ದಂತಹ ಹೆಚ್ಚುವರಿ ವಿದ್ಯುತ್ ಏನಿದೆ ಅದು 10 ಯೂನಿಟ್ಗೆ ಅವರಿಗೆ ಏನು ಅದು ಅಲ್ಲಿಗೆ ಬಂದು ನಿಲ್ಲುವಂತದ್ದು. ಅವರು 190 ಯೂನಿಟ್ ಮಾಡಿದ್ರು ಕೂಡ ಅವ್ರಿಗೆ 10 ಯೂನಿಟ್ ಮಾತ್ರ ಸಿಗುವಂತದ್ದು, 10% ಲೆಕ್ಕದಲ್ಲಿ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳೋದಾದ್ರೆ 180 ಯೂನಿಟ್ ಯಾರೆಲ್ಲ ವಿದ್ಯುತ್ ಅನ್ನ ವಾರ್ಷಿಕ ಸರಾಸರಿ ಲೆಕ್ಕದಲ್ಲಿ ಬಳಕೆ ಮಾಡ್ತಾರೋ ಅವರಿಗೆ 10% ಲೆಕ್ಕದಲ್ಲಿ ಈ ಮೊದಲು 18 ಯೂನಿಟ್ ಹೆಚ್ಚುವರಿಯಾಗಿ ಸಿಗ್ತಾ ಇತ್ತು. ಅಂದ್ರೆ 180 ಪ್ಲಸ್ 18 ಅಲ್ಲಿಗೆ 198 ಯೂನಿಟ್ ವರೆಗೂ ಕೂಡ ಬಳಕೆ ಮಾಡೋದಕ್ಕೆ ಅವಕಾಶ ಇತ್ತು. ಆದ್ರೆ ಸರ್ಕಾರ ಈಗ ತೆಗೆದುಕೊಂಡಿರುವಂತಹ ಹೊಸ ನಿರ್ಧಾರದ ಪ್ರಕಾರ 180 ಪ್ಲಸ್ 10 ಯೂನಿಟ್ ಮಾತ್ರ, ಅಲ್ಲಿಗೆ 10% ಏನು ಹೆಚ್ಚುವರಿಯಾಗಿ ಸಿಗ್ತಾ ಇತ್ತೋ 9% ಅನ್ನ ಈ ಒಂದು 180 ಯೂನಿಟ್ ಬಳಸ್ತಾ ಇರುವಂತಹ ಬಳಕೆದಾರ ಕಳೆದುಕೊಳ್ಳಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿರುವಂತಹ ಒಂದು ಟೆಕ್ನಿಕಲ್ ಪಾಯಿಂಟ್. ಒಟ್ಟಾರೆ ಈಗ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ ಏನಿದೆ ಇದು ಹೆಚ್ಚೆಚ್ಚಾಗಿ ಯಾರು ವಿದ್ಯುತ್ ಬಳಸ್ತಾರೋ ಅವರಿಗೆ ಒಂದು ಸ್ವಲ್ಪ ನಷ್ಟ ಉಂಟು ಮಾಡುತ್ತೆ. ಕಡಿಮೆ ಪ್ರಮಾಣದಲ್ಲಿ ಯಾರು ವಿದ್ಯುತ್ ಅನ್ನ ಬಳಸ್ತಾ ಇದ್ರು ಅವರಿಗೆ ಇದರಿಂದ ಲಾಭ ಉಂಟು ಮಾಡುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ಇದೇ ರೀತಿಯಾಗಿರುವಂತಹ ಸಾಕಷ್ಟು ಮಾಹಿತಿಗಳನ್ನ ನ್ಯೂಸ್ 18 ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಶೇರ್ ಮಾಡ್ತಾನೆ ಇರ್ತೀವಿ. ಇದು ನಿಮಗೆ ಇನ್ನೂ ಕೂಡ ತಲುಪಿಲ್ಲ ಅಂತಂದ್ರೆ ನಮ್ಮ ಯೂಟ್ಯೂಬ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು.